ಸರ್, ಚುನಾವಣೆಗಿಂತ ಮುಂಚೆ ನಾವು ನೋಡಿದಾಗೆ ಸ್ವಲ್ಪ ಕೋಮು ಸಂಘರ್ಷಗಳು ಕೂಡ ಅಲ್ಲಿ ಏರ್ಪಟ್ಟವು. ಸೊ ಇದರ ಪರಿಣಾಮ ಏನಾದರೂ ಕಾಂಗ್ರೆಸ್ಗೆ ತಟ್ಟಬಹುದು? ಈಗ ಬಾಗಲಕೋಟೆ ನಗರದಲ್ಲಿ ಅದು ಹೆಚ್ಚು ಚರ್ಚೆ ಆಗ್ತಾ ಇದೆ. ಕೋಮು ಗಲಭೆಗಳಾದಾಗ ಕಾಂಗ್ರೆಸ್ ಅವರು ಎಲ್ಲಿದ್ರು ಅಂತ. ಬಿಜೆಪಿ ಅವರು ಆ ಅಜೆಂಡಾವನ್ನ ಚೆನ್ನಾಗಿ ಸೆಟ್ ಮಾಡಿದ್ದಾರೆ. ನಾನು ಬಾಗಲಕೋಟೆ ನಗರದಲ್ಲಿ ಓಡಾಡಿದಾಗ ಕೇವಲ ಮಂಗಳೂರು ಭಾಗದಲ್ಲಿ ಅಷ್ಟೇ ಅಲ್ಲ, ಬಾಗಲಕೋಟೆಯಲ್ಲೂ ಕೂಡ ಕೋಮು ಗಲಭೆಗಳಾದಾಗ ಕಾಂಗ್ರೆಸ್ ಅವರು ಸೈಲೆಂಟ್. ಕಾಂಗ್ರೆಸ್ ಅವ್ರಿಗೆ ಅದು ಮೈನಸ್ ಆಗುತ್ತೆ, ಅದರಲ್ಲಿ ಯಾವುದೇ ಡೌಟು ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾರೆ ಅನ್ನುವಂಥ ಒಂದು ಆರೋಪದಿಂದ ಕಾಂಗ್ರೆಸ್ ಹೊರಗಡೆಗೆ ಬರೋದಕ್ಕೆ ಆಗಲಿಲ್ಲ. ಪದೇ ಪದೇ ಅಂಥ ಬೆಳವಣಿಗೆಗಳಾಗಿರೋದ್ರಿಂದ ಅದನ್ನು BJP ಎನ್ಕ್ಯಾಶ್ ಮಾಡ್ಕೊಂಡ್ರು ಕೂಡ ಮಾಡ್ಕೊಬೋದು. ಆದರೆ ಇಲ್ಲಿ ಏನು ಆಗ್ತಿರೋದು ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, ವೀರಣ್ಣ ಚರಂತಿಮಠ ಅವ್ರು ಗೆದ್ದಾಗ ಎಲ್ಲರೂ ಲಿಂಗಾಯತರು ಓಟ್ ಹಾಕಿಲ್ಲ, ಅವ್ರಿಗೂ ಅಹಿಂದ ಮತಗಳು ಹೋಗಿದ್ದಾವೆ. ಅದೇ ರೀತಿ HY ಮೇಟೆ ಅವ್ರು ಗೆದ್ದಾಗ ಬರೀ ಅಹಿಂದದವರೇ ಓಟ್ ಹಾಕಿಲ್ಲ, ಅವ್ರಿಗೂ ಲಿಂಗಾಯತ ಸಮುದಾಯದ ಮತಗಳು ಬಂದಿದ್ದಾವೆ. ಆದ್ರೆ ಈ ಬಾರಿ ಇಬ್ಬರಿಗೂ ಮರ್ಸಿ ಇದೆ, ಹೆಚ್ಚು ಮರ್ಸಿ ಮೇಟಿ ಅವರ ಪುತ್ರನಿಗೆ. ಯಾಕಂತ ಹೇಳಿದ್ರೆ ಸಹಜವಾಗಿ ನಮ್ಮ ಭಾರತದಲ್ಲಿ ಆಗೋದೇ ಅದು ಏನಂದ್ರೆ ಆ ಕುಟುಂಬದವ್ರು ಕಳ್ಕೊಂಡ್ರು, ಹಾಗಾಗಿ ಸಿಂಪತಿ ಮೇಲೆ ನಡೀತಾ ಇರೋ ಚುನಾವಣೆ. ಈ ಚುನಾವಣೆಯಲ್ಲಿ ಅವ್ರಿಗೆ ಅವಕಾಶ ಕೊಡೋಣ, ಈ ಲೆಕ್ಕಾಚಾರವನ್ನ ಮತದಾರ ಮಾಡಿದ್ರೆ ಬಹುತೇಕ HY ಮೇಟಿ ಅವರ ಮಗ ಉಮೇಶ್ ಮೇಟಿ ಅವರು ಗೆಲ್ಲಬಹುದು. ವೀರಣ್ಣ ಚರಂತಿಮಠ ಅವರ ಸೋಲ್ಬಾರ್ದಾಗಿತ್ತು, 2023ರಲ್ಲಿ ಸೋತ್ರು, ಕಡಿಮೆ ಹಂತದಲ್ಲಿ ಸೋತ್ರು ಅಂತೇನಾದ್ರು ಆದ್ರೆ. ಜೊತೆಗೆ ಮಲ್ಲಿಕಾರ್ಜುನ್ ಮೇಟಿ ಅವರು ಇವತ್ತು ಕಾಂಗ್ರೆಸ್ ಅಲ್ಲಿದ್ದಾರೆ. ಹಾಗಂದ ಮಾತ್ರಕ್ಕೆ ಅವತ್ತು ಎಲ್ಲರೂ ಮಲ್ಲಿಕಾರ್ಜುನ್ ಮೇಟಿ ಅವರನ್ನ ಬೆಂಬಲ ಮಾಡಿದವರೆಲ್ಲ ಇವತ್ತೇನು ಕಾಂಗ್ರೆಸ್ಗೆ ಬಂದಿಲ್ಲ. ಹಾಗಾಗಿ ಅದು ಎಷ್ಟು ಪರ್ಸೆಂಟ್ ಕಾಂಗ್ರೆಸ್ಗೆ ಮತಗಳಾಗಿ ಕನ್ವರ್ಟ್ ಆಗ್ತವೆ ಅಂತ ನೋಡ್ಬೇಕಾಗಿದೆ. ಇನ್ನು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್, ನೀವು ಆ ಕ್ಷೇತ್ರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕೇವಲ ಗ್ಯಾರಂಟಿ ನಾನು ನೋಡ್ತಾ ಇದ್ದೆ, ಗ್ಯಾರಂಟಿಗಳನ್ನು ಕೊಟ್ಟು ನಮ್ಮನ್ನ ಅಭಿವೃದ್ಧಿನೇ ಕಡೆಗಣಿಸಿದ್ದಾರೆ ಅನ್ನೋ ತರ ಹೇಳ್ತಾ ಇದ್ರು. ಏನ್ ಹೇಳಿದ್ರು ಅಲ್ಲಿ ಅಂತ? ಇಲ್ಲ, ಬಾಗಲಕೋಟೆ ಜನರಿಗೆ, ರೈತರಿಗೆ, ಅದರಲ್ಲೂ ರೈತರಿಗೆ ಬಾಗಲಕೋಟೆ ನಗರ ಈಗಿರುವಂತಹ ಕರ್ನಾಟಕದ ಬೇರೆ ನಗರಗಳು ಕಂಪೇರ್ ಮಾಡಿದ್ರೆ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು ಕಂಪೇರ್ ಮಾಡಿದ್ರೆ, ಯಾಕಂತ ಹೇಳಿದ್ರೆ ಮುಳುಗಡೆ ಆಗಿದ್ದಂತಹ ನಗರ ಈಗ ಹೊಸ ನವ ಬಾಗಲಕೋಟೆ ಏನಿದೆ, ನವನಗರ ಏನಿದೆ, ಅದು ಬಹಳ ಪ್ಲಾನ್ ಅಲ್ಲಿ ಇದೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಅದಕ್ಕೆ HY ಮೇಟಿ ಅವರು ಕೆಲಸ ಮಾಡಿದ್ದಾರೆ. ಅದೇ ರೀತಿ ವೀರಣ್ಣ ಚರಂತಿಮಠ ಅವರು ಶಾಸಕರಾಗಿದ್ದಾಗ, ಅವ್ರ ಸರ್ಕಾರ ಇದ್ದಾಗ ಕೆಲಸ ಮಾಡಿದ್ದಾರೆ. ಆದ್ರೆ ಗ್ರಾಮೀಣ ಭಾಗದಲ್ಲಿ ಜೊತೆಗೆ ಯಾರು ಭೂಮಿ ಕಳ್ಕೊಂಡಿದ್ದಾರೆ ಅವ್ರಿಗೆ 20 ವರ್ಷಗಳಿಂದ ಪರಿಹಾರನೇ ಸಿಕ್ಕಿಲ್ಲ. ಬಹುತೇಕ ರೈತರ ಇವತ್ತು ಕೂಡ ಹೇಳ್ಕೊಂತ ಇರೋದು ಏನಂತ ಹೇಳಿದ್ರೆ, ಯಾವುದೇ ಸರ್ಕಾರ ಬಂದ್ರು ನಮ್ಗೆ ಪರಿಹಾರ ಸಿಗ್ಲಿಲ್ಲ ಅಂತ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ನಮ್ಮ ಸಮಸ್ಯೆ ಬಗೆಹರಿಲಿಲ್ಲ, ಯಡಿಯೂರಪ್ಪ 2 ಬಾರಿ ಮುಖ್ಯಮಂತ್ರಿ ಆದ್ರೂ ನಮ್ಮ ಸಮಸ್ಯೆ ಬಗೆಹರಿಲಿಲ್ಲ, ಬೇರೆಯವರು ಮುಖ್ಯಮಂತ್ರಿಗಳಾದ್ರೂ ಬಗೆಹರಿಲ್ಲ, ಸಿದ್ದರಾಮಯ್ಯ 2 ಬಾರಿ ಮುಖ್ಯಮಂತ್ರಿ ಆದ್ರೂ ಬಗೆಹರಿಲ್ಲ. ಆದ್ರೆ ಈಗ ಏನಂತ ಹೇಳಿದ್ರೆ ಇವರು ಚೆಕ್ ರೆಡಿ ಮಾಡಿಬಿಟ್ಟಿದ್ದಾರೆ. ಯಾವುದು ಈ ಚುನಾವಣೆಗೂ ಮೊದಲು ಪರಿಹಾರದ ಚೆಕ್ ರೆಡಿ ಮಾಡಿದ್ರು. ಆ ಚೆಕ್ ಮೂಲಕವೇ ನಾವು ಉತ್ತರ ಕೊಡ್ತಿದ್ವಿ ಅನ್ನೋದನ್ನ ತಿಮ್ಮಾಪುರ ಅವರು, ಜಿಲ್ಲಾ ಉಸ್ತುವಾರಿ ಸಚಿವ ತಿಮ್ಮಾಪುರ ಅವರು ಹೇಳ್ತಿದ್ದಾರೆ. ಅದರ ಎಷ್ಟು ಮಟ್ಟಿಗೆ ಮತದಾರ ಕನ್ವೆ ಆಗುತ್ತೆ ಅಂತ ಒಂದು ರೈತರ ಸಮಸ್ಯೆ ಮಾತ್ರ ಇದು. ಈಗ ಕಟ್ಟರ್ ಯುವಕರು ಮಾತ್ರ ಹಿಂದುತ್ವ ಅಂತ ಹೇಳ್ತಿದ್ದಾರೆ. ಆ ವರ್ಗ ಎಷ್ಟು ಮಟ್ಟಿಗೆ ಬಿಜೆಪಿಯನ್ನ ಕೈ ಬಿಡುತ್ತೆ ಅಂತ ನೋಡ್ಬೇಕು. ಸರ್, ನೀವು ಆಗ್ಲೇ ಶಿಗ್ಗಾಮಿ ವಿಚಾರ ಹೇಳ್ತಾ ಇದ್ರಿ, ಸತೀಶ್ ಜಾರಕಿಹೊಳಿ ಅವರು ಸೈಲೆಂಟ್ ಆಗಿ ಗೇಮ್ ಮಾಡಿದ್ರು, ಗೆಲ್ಲಿಸ್ಕೊಂಡು ಬಂದ್ರು ಅಂತ ಹೇಳಿ. ಬಟ್ ಶಿಗ್ಗಾಮಿಯ ಚಿತ್ರಣನೇ ಬೇರೆ, ಅಲ್ಲಿ ಮುಸ್ಲಿಂ ಸಮುದಾಯ ಸ್ವಲ್ಪ ಜಾಸ್ತಿನೇ ಇದೆ. ಬಟ್ ಇಲ್ಲಿ ಬಾಗಲಕೋಟೆ ಅಂತ ಬಂದಾಗ ಲಿಂಗಾಯತರು ನಿರ್ಣಾಯಕರಾಗ್ತಾರೆ, ಅತಿ ದೊಡ್ಡ ಸಮುದಾಯ ಇದೆ. ಸೊ ಆ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರ ಈ ತಂತ್ರಗಾರಿಕೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ಬಹುದು ಇಲ್ಲಿ ಅಂತ? ಅಲ್ಲ, HY ಮೇಟಿ ಅವರ ಯಾರು ಸಪೋರ್ಟ್ ಇಲ್ದೇನೆ 3 ಬಾರಿ ಚುನಾವಣೆಗಳನ್ನ ಅಲ್ಲಿ ಮಾಡಿದ್ದಾರೆ. ಅಹಿಂದ ವೋಟ್ ಬ್ಯಾಂಕ್ ಮೇಲೆ ಅಹಿಂದ ವೋಟ್ ತಗೊಂಡು ಗೆದ್ದು ಬಂದಿದ್ದಾರೆ. ಇವತ್ತು ಇಡೀ ಸರ್ಕಾರ ಅಲ್ಲಿದೆ. ಸಿದ್ದರಾಮಯ್ಯ ನಾನೇ ಅಭ್ಯರ್ಥಿ ಅಂತ ಹೇಳಿದ್ದಾರೆ. ಇವತ್ತು ಅಹಿಂದ ನಾಯಕ ಅಂದ್ರೆ ಸಿದ್ದರಾಮಯ್ಯ, ಲಿಂಗಾಯತ ನಾಯಕ ಅಂದ್ರೆ ಯಡಿಯೂರಪ್ಪ, ಒಕ್ಕಲಿಗ ನಾಯಕ ಅಂದ್ರೆ ದೇವೇಗೌಡರು. ಇದನ್ನ ನಾವು ಯಾರು ಕೂಡ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಅವ್ರು ಆದ್ಮೇಲೆ ಬೇರೆಯವ್ರು ಇರ್ಬೋದು. ಈಗ ಒಕ್ಕಲಿಗ ನಾಯಕ ದೇವೇಗೌಡರು ಆದ್ಮೇಲೆ ಕುಮಾರಸ್ವಾಮಿ ಇರ್ಬೋದು, DK ಶಿವಕುಮಾರ್ ಅವರು ಇರ್ಬೋದು. ಲಿಂಗಾಯತ ನಾಯಕ ಯಡಿಯೂರಪ್ಪ ಆದ್ಮೇಲೆ ಬೇರೆಯವರು ಕೂಡ ಬರ್ಬೋದು RS ಅಲ್ಲಿ. ಸಿದ್ದರಾಮಯ್ಯ ಆದ್ಮೇಲೆ ಯಾರು ಅಂತ ಹೇಳಿದಾಗ ಅಹಿಂದ ನಾಯಕ ಅಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ನಾವು ಕೂಡ ನಾಯಕರು ಅಂತ ಹೇಳ್ಕೊಂತಾರೆ. ಆದ್ರೆ ಇವತ್ತು ಕೂಡ ಸಿದ್ದರಾಮಯ್ಯ ಅಹಿಂದ ನಾಯಕ ಆಗಿರೋದ್ರಿಂದ ಅದನ್ನೇ ಅವರು ಈ ಹಿಂದೆ ಹಲವು ಚುನಾವಣೆಗಳು ಹೇಳಿದ್ರು. ದಾವಣಗೆರೆ ಲೋಕಸಭಾ ಚುನಾವಣೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಪರ ಮತಯಾಚನೆಗೆ ಹೋದಾಗ ನಾನು ಅಭ್ಯರ್ಥಿ ಅಂತ ಹೇಳಿದ್ರು. ಅವತ್ತು ಅಲ್ಲಿ ವಿನಯ್ ಕುಮಾರ್ ಕುರುಬ ಸಮುದಾಯದ ಲೀಡರ್ ಆಗಿದ್ದ. ಹಾಗಾಗಿ ನಾನು ಅಭ್ಯರ್ಥಿ ನೀವು ಗೆಲ್ಲಿಸಬೇಕು ಅಂತ ದಾವಣಗೆರೆಯಲ್ಲೂ ಅದನ್ನ ಹೇಳಿದ್ರು. ಈಗಲೂ ಸಮರ್ಥಗೆ ಅದನ್ನ ಹೇಳಿದ್ದಾರೆ, ಸಮರ್ಥ ಅಲ್ಲಿ ಅಭ್ಯರ್ಥಿ ನಾನು ಅಭ್ಯರ್ಥಿ ಅಂತ. ಅಲ್ಲಿ ಉಮೇಶ್ ಮೇಟಿ ಅಲ್ಲ ನಾನು ಅಭ್ಯರ್ಥಿ ಅಂತ ಹೇಳಿದ್ದಾರೆ. ಹೀಗಾಗಿ ಅಹಿಂದ ಮತಗಳು ಇವತ್ತು ಕೂಡ ಸಿದ್ದರಾಮಯ್ಯ ಜೊತೆ ಎಲ್ಲ ಅಂತ ಹೇಳ್ತಿಲ್ಲ ನಾನು, ಬಹುಪಾಲಿದ್ದಾವೆ. ದೊಡ್ಡ ಮಟ್ಟದಲ್ಲಿ ಸಿದ್ದರಾಮಯ್ಯ ಜೊತೆ ಇರೋದ್ರಿಂದ ಲಿಂಗಾಯತ ಸಮುದಾಯದ ಮತಗಳು ಬಂದ್ರೆ ಉಮೇಶ್ ಮೇಟಿ ಗೆಲ್ಲಬಹುದು. ಇಲ್ಲ ಈ ಲೆಕ್ಕಾಚಾರಗಳು ರಿವರ್ಸ್ ಆದ್ರೆ ಉಮೇಶ್ ಮೇಟಿಗೆ ಸೋಲಾಗ್ಬೋದು, ಚರಂತಿಮಠ ಗೆಲ್ಲಬಹುದು. ಆದ್ರೆ ನನಗೊಂದು ಡೌಟ್ ಬರ್ತಿದೆ, ಇಲ್ಲಿ ಯತ್ನಾಳು ಎಂಟ್ರಿ ಕೊಟ್ಟಿದ್ದಾರೆ, ವಿಜೇಂದ್ರ ಯತ್ನಾಳ್ಗೆ ಬೆಂಕಿ, ಮಧ್ಯದಲ್ಲಿ ಬೆಂಕಿ. 100% ವಿಜೇಂದ್ರ ಬೆಂಬಲ ಮಾಡುವಂತಹ ಆ ವರ್ಗ ಇಲ್ಲಿ
ಸಪೋರ್ಟ್ ಮಾಡುತ್ತಾ ಒಂದು ಇನ್ನೊಂದು ಒಂದು ವೇಳೆ ಗೆದ್ದೆ ಬಿಟ್ರೆ ಯತ್ನಾಳ್ ಸುಮ್ಮನೆ ಇರ್ತಾನ? ಇದು ನನ್ನ ಕ್ರೆಡಿಟ್. ದಾವಣಗೆರೆಯಲ್ಲಂತೂ ಸೋತು ಬಾಗಲಕೋಟೆಯಲ್ಲಿ ಗೆದ್ದು ಬಿಟ್ರೆ ಬಿಜೆಪಿ ಗೆದ್ರೆ ನಾನು ಗೆಲ್ತಾರೆ ಅಂತ ನಾನು ಹೇಳ್ತಿಲ್ಲ, 50-50 ಚಾನ್ಸ್ ಇದೆ. ಗೆದ್ರೆ ಯತ್ನಾಳ್ ಸುಮ್ಮನೆ ಬಿಡ್ತಾನ? ಇದು ನನ್ನ ಗೆಲುವು. ವಿಜೇಂದ್ರ ಪರಿಸ್ಥಿತಿ ಏನಾಗ್ಬೋದು? ವಿಜೇಂದ್ರ ಅವರ ಬೆಂಬಲಿಗರು ಇದನ್ನು ಕೂಡ ಯೋಚನೆ ಮಾಡ್ಬೋದು. ಒಳ ಪೆಟ್ಟುಗಳು ಎಲ್ಲಿ ಬೀಳ್ತಾವೋ, ಕಾಂಗ್ರೆಸ್ ಅವ್ರಿಗೂ ಒಳ ಪೆಟ್ಟುಗಳು ಬೀಳೋ ಚಾನ್ಸ್ ಇದೆ, ಬಿಜೆಪಿ ಅವ್ರಿಗೂ ಕೂಡ ಇದೆ. ಜೊತೆಗೆ ಕಾಂಗ್ರೆಸ್ಗೆ ಕಾಡ್ತಿರುವಂತಹ ಒಳ ಮೀಸಲಾತಿ ವಿಚಾರ ಎರಡೂ ಕ್ಷೇತ್ರದಲ್ಲೂ ಕೂಡ ಅದು ದೊಡ್ಡ ಸಮಸ್ಯೆ ಆಗಿದೆ.